Excel Techno School, ಗುರುವಾಯನಕೆರೆ, ವೇಣೂರು. Admission open now. ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಬಿಲ್ಗೆ ಸಂಬಂಧಪಟ್ಟಂತೆ ಇವತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಪಾರ್ಟ್ಮೆಂಟ್ ನಿವಾಸಿಗಳು ಅಥವಾ ಓನರ್ಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಏನು ಇದರ ಉದ್ದೇಶ, ಈ ಅಪಾರ್ಟ್ಮೆಂಟ್ ಕಾಯ್ದೆಯ ಉದ್ದೇಶ ಏನು, ಇದು ಯಾವ ರೀತಿಯಾದ ಒಂದು ಬೇಡಿಕೆಗಳನ್ನ ಅಪಾರ್ಟ್ಮೆಂಟ್ ನಿವಾಸಿಗಳು ಇಟ್ಟಿದ್ದಾರೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ ಸುರೇಂದ್ರ ಅವರು ಇದ್ದಾರೆ. ಬಹಳಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದಿರುವಂತ ವ್ಯಕ್ತಿ ಅವರು. ನಮ್ಮ ಜೊತೆ ಮಾತಾಡ್ತೀನಿ ಅವ್ರನ್ನ. ಸರ್, ಈಗ ಸರ್ಕಾರ ಒಂದು ಕಾಯ್ದೆಯನ್ನ ಜಾರಿ ಮಾಡೋದಕ್ಕೂ ಹೊರಟಿದೆ, ಅದ್ರ ಜೊತೆಗೆ ನಿಮ್ಮ ಒಂದಿಷ್ಟು ಬೇಡಿಕೆಗಳು ಅದರಲ್ಲಿ ಸೇರಿಸಬೇಕು ಅನ್ನೋದು ಕೂಡ ಇದೆ. ಸರ್, ಆಕ್ಚುಲಿ ಈಗ ಸರ್ಕಾರ ಜಾರಿಗೆ ಮಾಡುವಂತ ಒಂದು ಹೊರಟಿರುವಂತ ಕಾಯ್ದೆಯಲ್ಲಿ ಏನಿದೆ ಸರ್, ನಿಮ್ಗೆ ಗೊತ್ತಿರೋ ಹಾಗೆ? ಕಾಯ್ದೆನ ನಾವು 50 ವರ್ಷದ ಹಿಂದೆ 72ನೇ ಇಸ್ವಿನಲ್ಲಿ ಕರ್ನಾಟಕ ಓನರ್ಶಿಪ್ ಆಕ್ಟ್ ಕಾಯ್ದೆ ತಂದು 2 ಕಾಯ್ದೆ ತಂದ್ರು ಸರ್ಕಾರ. ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ 1972 ಅಂತ ಒಂದು, ಕರ್ನಾಟಕ ಓನರ್ಸ್ ಫ್ಲಾಟ್ಸ್ ಆಕ್ಟ್ ಅಂತ ಇನ್ನೊಂದು 2 ತಂದ್ರು. ಈ 2 ಕಾಯ್ದೆಗಳನ್ನು ಸರಿಯಾಗಿ ಜಾರಿ ಮಾಡಲಿಲ್ಲ. ಅದರಿಂದ ಏನಾಯ್ತು, ಯಾರಿಗೆ ಯಾವ ತರ ಅರ್ಥವಾಯ್ತೋ ಅದೇ ತರ ನಡ್ಸ್ಕೊಂಡು ಹೋದ್ರು. ಅದರಿಂದ ಸುಮಾರು ತೊಂದರೆಗಳು ಅಪಾರ್ಟ್ಮೆಂಟ್ಗಳಲ್ಲಿ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಬಗ್ಗೆ, ಪ್ರಾಪರ್ಟಿ ಟ್ರಾನ್ಸ್ಫರ್ ಬಗ್ಗೆ, ಮ್ಯಾನೇಜ್ಮೆಂಟ್ ಬಗ್ಗೆ ಹುಟ್ಟುಕೊಂಡು ಇದ್ರ ಬಗ್ಗೆ ಜಗಳಗಳು ಕೋರ್ಟ್ ಹತ್ತಿ ಕೋರ್ಟಲ್ಲಿ ಬೇರೆ ಬೇರೆ ತರ ಆರ್ಡರ್ಗಳು ಬಂದು ಒಟ್ಟರಲ್ಲಿ ಇದೇನು ಅಂದ್ರೆ ಎಲ್ಲ ಬಹಳ ಕನ್ಫ್ಯೂಷನ್ ಆಗೋಗಿದೆ. ಅದರಿಂದ ಸುಮಾರು 2-3 ವರ್ಷದಿಂದ ನಾನು ಕರ್ನಾಟಕ ಹೋಮ್ ಬೈಯರ್ಸ್ ಫೋರಂ ಅನ್ನೋ ಒಂದು ಫೋರಂ ಅಲ್ಲಿ ಸೇರಿಕೊಂಡು ಇದ್ರ ಬಗ್ಗೆ ಸರ್ಕಾರನ ಸ್ಪಂದಿಸಿ ದಯವಿಟ್ಟು ನಮಗೆ ಎಲ್ಲ ಒಂದು ಅಂಶಗಳನ್ನು ಕೂಡಿಸಿ ಒಂದು ಕಾಂಪ್ರಹೆನ್ಸಿವ್ ಆಕ್ಟ್ ಕೊಡಿ ಅಂತ ಕೇಳಿ ಇವತ್ತು ಅದಕ್ಕೆ ಒಂದು ರೂಪ ಬಂದಿದೆ. ಇವತ್ತು ಉಪಮುಖ್ಯಮಂತ್ರಿಗಳ ಅಧಿವೇಶನದಲ್ಲಿ ಈ ಆಕ್ಟ್ ನ ಮಂಡನೆ ಮಾಡಿದ್ರು. ನಮಗೆ ಇದನ್ನ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಈ ಕಾಯ್ದೆನ ಡ್ರಾಫ್ಟ್ ಒಂದು ಕೂಲಂಕುಷವಾಗಿ ನಮಗೆ ಸಿಕ್ಕಿದ್ರೆ ಅದನ್ನು ನಾವು ಪರಿಶೀಲಿಸಿ ಪಾಯಿಂಟ್ ಟು ಪಾಯಿಂಟ್ ಬಗ್ಗೆ ಅದ್ರ ಬಗ್ಗೆ ನಾವು ಅದನ್ನ ನಮ್ಮ ಸಜೆಷನ್ಗಳು ಕೊಡಬಹುದು. ಇವತ್ತೆಲ್ಲ ಏನು ಅರ್ಥ ಆಯ್ತು ಅಂದ್ರೆ, ಸರ್ಕಾರ ಒಂದು ದೃಢವಾಗಿ ಒಂದು ದೃಷ್ಟಿಯಿಂದ ಈ ನಮ್ಮ ಸಮಸ್ಯೆಯನ್ನ ಪರಿಹರಿಸಬೇಕು ಅನ್ನೋ ಒಂದು ಮುಂದೆ ಹೆಜ್ಜೆ ತಗೊಂಡಿದ್ದಾರೆ. ಬಹಳ ಶ್ಲಾಘನೀಯ ವಿಷಯ ಇದು, ಸಂತೋಷ. ಇದು ಎಷ್ಟು ಬೇಗ ಸೆಷನ್ ನಲ್ಲಿ ಬಿಲ್ಲು ಟೇಬಲ್ ಮಾಡಿ ಅದನ್ನ ಆಕ್ಟ್ ಕನ್ವರ್ಟ್ ಮಾಡಿ ಅದಕ್ಕೆ ರೂಲ್ಸ್ ಹೊರಡಿಸಿದ್ರೆ ನಮಗೆ ಬಹಳ ಉಪಯೋಗ ಆಗುತ್ತೆ. ಸುಮಾರು ವರ್ಷಗಳಿಂದ ಇದ್ರ ಬಗ್ಗೆ ಹೋರಾಟ ಮಾಡ್ಕೊಂಡ್ ಬಂದಿರುವಂತವ್ರು ಸರ್. ನಿಮ್ಮದೇ ಆದಂತ ಒಂದಿಷ್ಟು ಬೇಡಿಕೆಗಳು, ಒಂದಿಷ್ಟು ಅಂಶಗಳು ನಿಮ್ಮ ಹತ್ರ ಇರುತ್ತೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಸ್ತಾವನೆಯಲ್ಲಿ ಅವರೊಂದು ಹೈಲೈಟ್ಸ್ ತೋರಿಸಿದ್ರು, ಅಂದ್ರೆ ಮಂಡಿಸಿದ್ರು. ಅಂದ್ರೆ ನಿಮ್ಮ ಒಂದು ಬೇಡಿಕೆಗಳು ಅದ್ರಲ್ಲಿ ಇದೆಯಾ ಅಥವಾ ಇನ್ನು ಏನು ಸೇರಿಸಬೇಕಾಗಿತ್ತು? ಏನಿದೆ ಸರ್ ನಿಮ್ಮ ಬೇಡಿಕೆಗಳು ಅಥವಾ ನಿಮ್ಮ ಸಮಸ್ಯೆಗಳು ಏನಿತ್ತು ಸರ್? ಸಮಸ್ಯೆಗಳಲ್ಲಿ ಮೇಜರ್ ಆಗಿರೋ ಸಮಸ್ಯೆ ಏನು ಅಂದ್ರೆ, ಕಾಂಪಿಟೆಂಟ್ ಅಥಾರಿಟಿ ಅಂದ್ರೆ ಸಕ್ಷಮ ಪ್ರಾಧಿಕಾರ ಇಲ್ಲ. ಇದೇನಾಗಿದೆ ಅಂದ್ರೆ, ಅಸೋಸಿಯೇಷನ್ಗಳು ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ 72 ನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸರ್ಟಿಫಿಕೇಶನ್ ಇಲ್ಲ, ಅದಕ್ಕೆ ಸಕ್ಷಮ ಪ್ರಾಧಿಕಾರ ಇಲ್ಲ. ಇನ್ನೊಂದು ಅಪಾರ್ಟ್ಮೆಂಟ್ಗಳು ಕರ್ನಾಟಕ ಸೊಸೈಟೀಸ್ ಆಕ್ಟ್ ಅಂತ 1960 ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿ, ಬಟ್ ಆ ಆಕ್ಷನ್ ಅಲ್ಲಿ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಗೆ ಅವಕಾಶ ಇಲ್ಲ. ಈಗ ಸ್ವಲ್ಪ 4-5 ವರ್ಷಗಳ ಹಿಂದೆ ಈ ವಿಷಯ ಹೈಕೋರ್ಟ್ ಹೋಗಿ, ಹೈಕೋರ್ಟ್ ಈ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ 1960 ಈ ಆಕ್ಟ್ ಅಲ್ಲಿ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಸುಮಾರು ಅಸೋಸಿಯೇಷನ್ಗಳನ್ನ ರದ್ದು ಮಾಡಿಸಿದ್ದಾರೆ. ಹೀಗಾಗಿ ತೊಂದರೆ ಏನು ಅಂದ್ರೆ, ಮನೆ ಗ್ರಾಹಕರಿಗೆ ಯಾವ ಆಕ್ಟ್ ನಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಯಾವ ಆಕ್ಟ್ ಅಲ್ಲಿ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕು, ಯಾವ ಆಕ್ಟ್ ಅಲ್ಲಿ ಮಾಡಿ ನಮ್ಮ ಕುಂದುಕೊರತೆಗಳನ್ನೆಲ್ಲಾನು ಯಾರ ಹತ್ರ ತಗೊಂಡು ಹೋಗ್ಬೇಕು ಅನ್ನೋದ್ರಲ್ಲಿ ಬಹಳ ತೊಂದರೆ ಇದೆ. ಯಾವ್ದು ಒಂದು ನೇರವಾಗಿ ಒಂದು ಜಾಗ ಇಲ್ಲ, ಸುಮ್ಮನೆ ಒಂದ್ ಕಡೆ ಸುತ್ತಬೇಕು ಈ ಕಡೆ ಸುತ್ತಬೇಕು ಅಂತ. ಹಾಗಾಗಿ ಎಲ್ಲಾನು ಒಂದೇ ಅದರಲ್ಲಿ ಅದನ್ನ ಇವತ್ತು ಈ ಆಕ್ಟ್ ಅಲ್ಲಿ ಮಾಡ್ತೀವಿ ಅಂತ ಮಂಡಿಸಿದ್ದಾರೆ. ಆಯ್ತಾ? ಇದು ನಾಳೆ ದಿನ ಯಾವ ರೂಪದಲ್ಲಿ ಬರುತ್ತೆ, ಇದನ್ನ ನಾವು ಹೇಗೆ ಅದನ್ನ ಅರ್ಥ ಮಾಡ್ಕೊಂಡು ಇದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕು, ಇದು ನಾವು ಮುಂದೆ ನೋಡ್ಬೇಕು. ಎಷ್ಟು ಅನುಕೂಲ ಆಗುತ್ತೆ ಅಂತ ಈಗ ನಿವಾಸಿಗಳಿಗಾಗಿರ್ಬೋದು ಅಥವಾ ಹೋಮ್ ಬಯರ್ಸ್ ಇರ್ತಾರೆ, ಇವರಿಗೆಲ್ಲ ಎಷ್ಟು ಅನುಕೂಲ ಆಗ್ಬೋದು ಈ ಬಿಲ್ ಪಾಸ್ ಆದ್ರೆ? ಈ ಬಿಲ್ ಪಾಸ್ ಆದ್ರೆ ಸುಮಾರಾಗಿ ನಾನು ಹೇಳಿದ್ನಲ್ಲ, ಇವಾಗ ಬಿಲ್ ಬರೀ ಡ್ರಾಫ್ಟ್ ಸ್ಟೇಜ್ ಅಲ್ಲಿ ಇದೆ. ಇದಕ್ಕೆ ಒಂದು ರೂಪ ಬರಬೇಕು. ಇವತ್ತು ಮೊದಲನೇ ಹೆಜ್ಜೆ ಆಗಿದೆ. ಗ್ರಾಹಕರನ್ನ ಕರೆದು ನಮ್ಮ ಅಭಿಪ್ರಾಯಗಳನ್ನು ತಗೊಂಡು ಅದನ್ನು ಬಿಲ್ ನಲ್ಲಿ ಅಳವಡಿಸಿ. ಯಾಕೆಂದ್ರೆ ಇದರಲ್ಲಿ ಒಬ್ರು ಮಾಡೋ ಕೆಲಸ ಅಲ್ಲ, ಇದು ಸುಮಾರು ಡಿಪಾರ್ಟ್ಮೆಂಟ್ಗಳಿದೆ. ಆಯ್ತಾ? ಇದರಲ್ಲಿ ಎಲ್ಲೆಲ್ಲಿ ತೊಂದರೆಗಳಿದೆ, ಯಾವ ತರ ಸೊಲ್ಯೂಷನ್ಗಳಿದೆ ಅಂತ ಎಲ್ಲಾನು ಒಂದನ್ನು ಹುಡುಕ್ಬಿಟ್ಟು ಇದೆಲ್ಲಾನು ಕೊಲೇಟ್ ಆಗ್ಬೇಕು. ಅಂದ್ರೆ ಎಲ್ಲಾನು ಒಂದು ಸಮಂಜಿಸಿ ಒಂದು ರೂಪ ತರಬೇಕು. ಸೊ ಇದು ಒಂದು ದಿನದಲ್ಲಿ ಮಾಡೋ ಕೆಲಸ ಅಲ್ಲ, ಇದು ಸುಮಾರು ಕೆಲಸ ಆಗಿದೆ. ಆಯ್ತಾ? ಇನ್ನು ಮುಂದೆ ಕೆಲಸಗಳು ಮಾಡೋದು ಬಾಕಿ ಇದೆ.
ಇದನ್ನ ಬೇಗ ಬೇಗ ಮಾಡಿದ್ರೆ ಅಷ್ಟು ಬೇಗ ಆಗತ್ತೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಸುಮಾರು ಚೇಂಜ್ಗಳಾಗ್ತಾ ಇದೆ. ನಾನು ಬೆಂಗಳೂರು ವಾಸಿ, ನಾನು ಇಲ್ಲೇ ಹುಟ್ಟಿ ಬೆಳೆದು ಆಮಿಂದ ನಾನು ಇಂಡಿಯನ್ ನೇವಿಲ್ ಸರ್ವಿಸ್ ಮಾಡಿ ವಾಪಸ್ ಬಂದು ರಿಟೈರ್ ಆಗಿ ಇಲ್ಲೇ ನಾನು ನೆಲೆಸ್ಕೊಂಡಿರೋನು. ಸೊ ನಾನು ಬೆಂಗಳೂರಲ್ಲಿ ನಾನು ಬೆಳೆದಾಗಿರೋ ಬೆಂಗಳೂರು ಇವತ್ತಿರೋ ಬೆಂಗಳೂರಲ್ಲಿ ಅರ್ಥಾರ್ಥಕ ಸಂಬಂಧ ಇಲ್ಲ. ಇನ್ನು ಮುಂದೆ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಗಳು ಹೇಗೆ ಜೀವನ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕೆ ನಾವು ನಾವು 50 ವರ್ಷ ಮುಂದೆ ಏನಾಗಬಹುದು ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವು ಏನ್ ಆಕ್ಟ್ಗಳು ಏನ್ ರೂಲ್ಗಳು ಮಾಡಬೇಕು. ಯಾವುದು ಒಂದು ಪರ್ಮನೆಂಟ್ ಇಲ್ಲ. ಲೈಫ್ ಚೇಂಜ್ ಆಗ್ತಾ ಇದ್ದಂಗೆ ನಾವು ಅದಕ್ಕೆ ತಕ್ಕಾಗಿ ನಮ್ಮ ನಮ್ಮ ಯೋಚನೆ, ನಮ್ಮ ಭಾವನೆ, ನಮ್ಮ ನಡತೆ ಎಲ್ಲಾನು ಚೇಂಜ್ ಮಾಡ್ಕೋಬೇಕು. ಸೊ ಅದರಿಂದ ಯಾವುದು ಪರ್ಮನೆಂಟ್ ಅಲ್ಲ. ಇವತ್ತು ಈ ಪರಿಸ್ಥಿತಿ ಇದೆ, ಅಪಾರ್ಟ್ಮೆಂಟ್ಗಳು ಇರ್ಲಿಲ್ಲ. ನಾನು ಬೆಳೆದ ಟೈಮ್ನಲ್ಲಿ ಅಪಾರ್ಟ್ಮೆಂಟ್ಗಳು ಇರ್ಲಿಲ್ಲ. ಇವತ್ತು ನಾನು ವಾಸ ಮಾಡ್ತಾ ಇರೋದು ಅಪಾರ್ಟ್ಮೆಂಟ್ ಅಲ್ಲಿ ಜೀವನ ಮಾಡೋದು ಅಂದ್ರೆ ಸಹಜೀವನೆ, ಎಲ್ರನ್ನೂ ಜೊತೆ ಸೇರಿಸ್ಕೊಂಡು ಹೋಗ್ಬೇಕು. ಸೊ ಅದ್ರಲ್ಲಿ ತೊಂದರೆ ಆಗೇ ಆಗತ್ತೆ. ಸಂಸಾರದಲ್ಲಿ ಗಂಡ ಹೆಂಡತಿ ಮಕ್ಕಳಿಗೆ ತೊಂದರೆ ಇರುತ್ತೆ. ಸೊ ಹಾಗೆ ಅಪಾರ್ಟ್ಮೆಂಟ್ಗಳು ಇದೆ. ಇದನ್ನೆಲ್ಲ ಯೋಚನೆ ಮಾಡಿ ಒಂದು ಪರಿಹಾರ ಆಗೋ ತರ ಒಂದು ಆಕ್ಟ್ ಬರಬೇಕು. ಸೊ ಅದಕ್ಕೆ ಇವತ್ತು ಸರ್ಕಾರ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ನಮ್ಮ ಆಸೆ ಏನು ಅಂದ್ರೆ ಇದೇ ಹೆಜ್ಜೆನ ಮುಂದುವರಿಸ್ಕೊಂಡು ಹಾಗೆ ನಿಲ್ತುಬಿಟ್ಟು ಇವಾಗ ಹಿಂದೆ ಮಾಡಿದ 72ನೇ ಇಸ್ವಿ ಮಾಡಿರೋ ಆಕ್ಟ್ ಹೇಗೆ ಅಲ್ಲೇ ಉಳಿದೋಯ್ತು, ಹಾಗಾಗಬಾರ್ದು ಅಂತ ಇವತ್ತು ಗ್ರಾಹಕರಿಗೂ ಕೂಡ ತಮ್ಮ ಹಕ್ಕು, ತಮ್ಮ ಡ್ಯೂಟೀಸ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು ಅರ್ಥ ಆಗ್ತಾ ಇದೆ. ಇದನ್ನ ಅರ್ಥ ಆಗೋ ತರ ಆಯ್ತಾ ಎಲ್ಲ ಅಪಾರ್ಟ್ಮೆಂಟ್ ಓನರ್ಗಳು ಕೂಡ ಸ್ಪಂದಿಸಬೇಕು. ಇದರಲ್ಲಿ ಸುಮಾರು ಲಕ್ಷಾಂತರ ಜನ ಇದ್ದಾರೆ. ಇವತ್ತು ಉಪಮುಖ್ಯಮಂತ್ರಿ ಹೇಳಿದಂಗೆ 25 ಲಕ್ಷ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳಿದ್ದಾರೆ, ಕೆಲಸ ಮಾಡಿದ್ದಾರೆ. ಇದರಲ್ಲಿ ಸುಮಾರು ಜನ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡೋರು. ಅವರು ಕೂಡ ಸ್ವಲ್ಪ ಇದ್ರ ಬಗ್ಗೆ ಮುತುವರ್ಜಿ ತಗೊಂಡು ಆಯ್ತಾ, ಯಾಕೆಂದ್ರೆ ಇದು ನಮ್ಮ ಆಸ್ತಿ. ಸೊ ಅದರಿಂದ ಸ್ವಲ್ಪ ಮುತುವರ್ಜಿ ತಗೊಂಡು ಇದ್ರ ಬಗ್ಗೆ ತಾವು ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇದಕ್ಕೆ ಅವ್ರವ್ರಿಗಿರೋ ತೊಂದರೆಗಳು, ಅವ್ರವ್ರಿಗಿರೋ ಸಜೆಷನ್ಗಳು ಕೊಟ್ರೆ ಇದು ನಾಳೆ ಒಂದು ಒಳ್ಳೆ ಆಕ್ಟ್ ಆಗೋ ಸವಾಲು. ಸರ್, ಈಗ ನಿಮ್ಗೆ ಒಪ್ಪಿಗೆ ಇದೆಯಲ್ಲ, ಈಗ ಸರ್ಕಾರ ಈಗ ಮಂಡಿಸೋ ಕೊಟ್ಟಿರೋಂತ ಒಂದು ಬಿಲ್ ಬಗ್ಗೆ ನಿಮ್ಗೆ ಒಪ್ಪಿಗೆ ಇದೆ? ನನಗೆ ಒಪ್ಪಿಗೆ ಇದೆ. ಬಟ್ ಹೇಳಿದ್ನಲ್ಲ, ಇದು ಹೇಗೆ ಹೇಳಬೇಕು ಅಂದ್ರೆ ಆಯ್ತಾ, ನನಗೆ ಮೆನು ಕಾರ್ಡ್ ತೋರಿಸಿದ್ದಾರೆ. ಇವಾಗ ಹೋಟ್ಲಲ್ಲಿ ಮೆನು ಕಾರ್ಡ್ ತೋರಿಸಿದ್ದಾರೆ. ಮೆನು ಕಾರ್ಡ್ ತೋರಿಸಿದ್ರೆ ನಾನು ಹೊಟ್ಟೆ ತುಂಬಲ್ಲ. ನಾನು ಆರ್ಡರ್ ಮಾಡಬೇಕು, ಅದು ಬರಬೇಕು, ಅದು ತಿಂದ ಮೇಲೆ ಆಯ್ತಾ ಅವಾಗ ನನಗೆ ಸಂತೋಷ ಆಗತ್ತೆ. ಹಾಗೆ ಇವತ್ತಿರೋದು ಮೆನು ಕಾರ್ಡು ಆಯ್ತಾ. ಇದು ಮುಂದೆ ಆಕ್ಟ್ ಬರಬೇಕು, ಆಕ್ಟ್ ಬಂದು ರೂಲ್ಸ್ ಆಗ್ಬೇಕು. ರೂಲ್ಸ್ ನೋಡಿದ್ಮೇಲೆ ಆಯ್ತಾ ಅದನ್ನ ಹೇಗೆ ನಡ್ಸ್ಕೊಂಡು ಹೋಗ್ತೀವಿ ಅಂತ ನೋಡಿ ನಾಳೆ ದಿನ ಅಲ್ಲಿ ತೊಂದರೆ ಇದ್ರೆ ಅದನ್ನು ಸಜೆಷನ್ಸ್ ಕೊಟ್ಟು ಅದನ್ನು ಚೇಂಜ್ ಮಾಡಿಸ್ಕೊಂಡು ಇದು ಕಂಟಿನ್ಯೂಸ್ ಪ್ರೋಸೆಸ್. ಇದು ಒಂದ್ಸತಿ ಮಾಡಿ ಮುಗ್ದೋಯ್ತು ಅಂತಲ್ಲ ಹಾಗೆ. ಸೊ ಹೀಗೆ ಬರಬೇಕು. ಇದು ಒಳ್ಳೆಯ ಒಂದು ವಿಷಯ. ನಾಳೆ ಇದು ಕರೆದು ನಮ್ಮನ್ನೆಲ್ಲ ಮಾತಾಡಿಸಿ ನಮ್ಮನ್ನ ಅಭಿಪ್ರಾಯ ತಗೊಂಡು ಇದನ್ನ ಮುಂದೆ ಹೆಜ್ಜೆ ಇಟ್ಟಿರೋದು ಬಹಳ ಶ್ಲಾಘನೀಯ ವಿಷಯ. ಸೊ ಇದನ್ನ ನಮ್ಮ ಆಸೆ ಏನು ಅಂದ್ರೆ ಹಾಗೆ ಇದು ಮುಂದೆ ನಡ್ಕೊಂಡು ಹೋಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಇದು ಸುರೇಂದ್ರ ಅವರ ಮಾತು ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಈಗ ಏನು ಒಂದು ಕಾಯ್ದೆನ ತಗೊಂಡ್ಬರೋದಕ್ಕೆ ಹೊರಟಿದೆ. ಆ ಕಾಯ್ದೆಗೆ ಜಸ್ಟ್ ಡ್ರಾಫ್ಟ್ ಸ್ಟೇಜ್ ಅಲ್ಲಿ ಇದೆ. ಸೊ ಕಂಪ್ಲೀಟ್ ಇದ್ರ ಬಗ್ಗೆ ನೋಡಿದಾಗ ನಾವು ಕೂಡ ಏನಾದ್ರು ಬದಲಾವಣೆ ಇದ್ರೆ ಸಜೆಷನ್ ಮಾಡಬಹುದು. ಬಟ್ ಸದ್ಯಕ್ಕೆ ನಮಗೆ ಒಪ್ಪಿಗೆ ಇದೆ. ಇದರಿಂದ ಅಪಾರ್ಟ್ಮೆಂಟ್ ಓನರ್ಗೆ ಜೊತೆಗೆ ನಿವಾಸಿಗಳಿಗೂ ಕೂಡ ಸಹಕಾರಿ ಆಗುತ್ತೆ ಅಂತ ಹೇಳಿ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.